ತಪ್ಪಿ ಅದು ಬೇರೆಯವ್ರ ಕೈಗೆ ಹೋದ್ರೆ ಅದ್ರಲ್ಲಿ ವಿಷ ಮಿಕ್ಸ್ ಆಗಿದೆ ಅಂತ ನೈನಿ ಖಂಡಿತವಾಗ್ಲೂ ಪತ್ತೆ ಹಚ್ಚುತ್ತಾಳೆ. ಅವಾಗ ನಮ್ಗೆ ಸಮಸ್ಯೆ ಅಲ್ವಾ? ಇಲ್ಲ, ಯಾಕಂದ್ರೆ ಅವಳು ತ್ರಿನೇತ್ರಿ ಅಲ್ಲ, ತ್ರಿನಯನಿ ಅಂತ ನಮ್ಗೆ ಕ್ಲಾರಿಟಿ ಸಿಗತ್ತೆ. ಓ, ಅರ್ಥ ಆಯ್ತು ಮಾಮ್. ರಾಜ ಬಿದ್ರು ರಾಣಿ ಬಿದ್ರು ಗೆಲ್ಲೋದ್ ನಾವೇನೆ. ಬನ್ನಿ ಬನ್ನಿ ತಗೊಳ್ಳಿ, ಬನ್ನಿ ಮಾಮ್ ನೋಡೋಣ. ಗಾಯತ್ರಿ, ದಿನೇ ದಿನೇ ನೀನು ಎತ್ತರ ಬೆಳೀತಿದ್ಯಾ. ಇನ್ ಮುಂದೆ ನಿನ್ನ ಎತ್ಕೊಳ್ಳೋದು ಕಷ್ಟ. ಕೂತ್ಕೋ. ನಿನ್ನನ್ ಯಾರೇ ಎತ್ಕೊ ಅಂದಿದ್ದು? ಎತ್ಕೋ ಅಂತ ಕೈ ಚಾಚಿದ್ಲು ಆಂಟಿ. ಇನ್ನೊಂದ್ಸಲ ಎತ್ಕೊಳಕ್ ಹೋದ್ರೆ ನಿಂತ್ಕೊಳಕ್ಕಾಗ್ದೆ ಕಾಲ್ ಜಾರ್ ಬೀಳ್ತೀಯ ಜೋಪಾನ. ಪುಟ್ಟಿ, ಹಾಲ್ ಕುಡಿ. ವೆರಿ ಗುಡ್. ಈ ತರ ಎಲ್ರಿಗೂ ಸಹಾಯ ಮಾಡ್ತಾ ಇದ್ರೆ ಎಷ್ಟು ದಿನ ಬೇಕಾದ್ರೂ ಮನೇಲಿ ಇರ್ಬೋದು. ಅದ್ರಲ್ಲಿ ಏನಿದೆ ರೀ, ಚಿಕ್ಕ ಮಗುಗಲ್ವಾ ಸೇವೆ ಮಾಡ್ತಾ ಇರೋದು. ಯಾಕೆ ನಮಗ್ ಮಾಡಲ್ವಾ? ಏನ್ ಬಾವ ಹಾಗ್ ಮಾತಾಡ್ತೀರಾ? ಚಿಚಿ, ನೀವು ಬೇರೆ ತರ ಅರ್ಥ ಮಾಡ್ಕೋತಿದ್ರ ಹೇಗೆ? ಯಾರು ಏನು ಅನ್ಕೊಳ್ಳೋದಿಲ್ಲ ಬಿಡಿ. ತಾವು ಓವರ್ ಆಗಿ ಏನು ಅನ್ಕೋಬೇಡಿ. ನಿಮ್ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ. ಆದ್ರೆ ವೈಶಾಲಿಗ್ ಗೊತ್ತಿಲ್ಲ ಅಲ್ವಾ? ಗಾಯತ್ರಿ, ಹಾಲ್ ಕುಡಿಯಮ್ಮ. ಕುಡಿಯಲ್ವಾ? ಯಾಕ್ ಪುಟ್ಟಿ, ಹಸ್ವು ಆಗ್ತಾ ಇಲ್ವಾ? ಕೋಟೆ ತುಂಬ ಹೋಯ್ತಾ? ಏನ್ ತಿಂದೆ? ಮಗುಗಿನ್ನು ಮಾತ್ ಬರಲ್ಲ ಅಲ್ವಾ ಬ್ರೋ? ಏನ್ ಹೇಳುತ್ತೆ? ತಿಂದಿರೋ ಚಾಕ್ಲೇಟ್ ರ್ಯಾಪರ್, ಬಿಸ್ಕೆಟ್ ಪ್ಯಾಕೆಟ್ ಕವರ್ನ ತೋರಿಸ್ತಾ ಇದ್ದಾಳಲ್ಲ. ಸ್ವಲ್ಪ ಕುಡಿ ಗಾಯತ್ರಿ. ಹಾಲಲ್ಲಿ ವಿಷ ಹಾಕಿದೀವಿ ಅಂತ ಈ ಮಗುಗೇನಾದ್ರೂ ಗೊತ್ತಾಯ್ತು ಹೇಗೆ? ಹಸ್ವಿಲ್ಲ ಅಂದ್ರೆ ಏನು ತಿನ್ನಲ್ಲ, ನೀರ್ ಕೂಡ ಕುಡಿಯಲ್ಲ. ನಿನ್ ಮಗಳನ್ನ ಎತ್ಕೊಂಡು ನನಗ್ ಸುಸ್ತಾಗಿದೆ ನೈನಿ. ನಿಜವಾಗ್ಲೂ ಹಾಲು ಕುಡಿಬೇಕಾದವಳು ನಾನು. ನಂಗೆ ಕೊಡು ವೈಶಾಲಿ. ಮಾಮ್, ಹಾಸಿನಿ ಅಕ್ಕ ಕೂಡ ಚಿಕ್ಕ ಮಕ್ಳು ತರನೇ ಆಡ್ತಿದ್ದಾರೆ. ಸಂಕೋಚ ಇಲ್ದೇನೆ ತಗೊಂಡ್ರು, ನೋಡಿದ್ರಾ? ಅದ್ರಲ್ಲಿ ಸಂಕೋಚ ಪಡೋದಕ್ಕೆ ಏನಿದೆ? ಈ ಮನೆಗೆ ಬಂದು ನಾವೇ ಸಂಕೋಚ ಪಟ್ಕೊಂಡಿಲ್ಲ ಅಂತದ್ರಲ್ಲಿ ಈ ಮನೆ ದೊಡ್ಡ ಸೊಸೆಗೆ ಸಂಕೋಚ ಎಲ್ಲಿರುತ್ತೆ? ನೀನು ಸುಸ್ತು ಅಂತ ಹೇಳ್ತಿದ್ದೆಲ್ಲಮ್ಮ, ಕುಡಿ. ಇರಕ್ಕ, ಏನಾಯ್ತು ನೈನಿ? ಆ ಹಾಲ್ನ ನೀ ಕುಡಿಬೇಡ. ಗಾಯತ್ರಿನೂ ಬೇಡ ಅಂತಂದ್ಲಲ್ಲ. ನೀವಿಬ್ರು ಅದನ್ನ ಕುಡಿಬಾರ್ದು. ಯಾಕೆ? ಹಾಲ್ ತಗೊಂಬಂದಿರೋ ವೈಶಾಲಿನೇ ಕುಡಿಬೇಕು. ಅಯ್ಯ, ನಮ್ ಕಡೆ ಯಾಕೆ ನೋಡ್ತಾ ಇದ್ದೀಯ ನೀನು? ನಮ್ಗೇನಾದ್ರೂ ಕುಡಿಸ್ತೀಯ ಹೇಗೆ? ಬಾಯ್ ಮುಚ್ಚೋ, ಅರ್ಥ ಇಲ್ದೆ ಮಾತಾಡ್ಬೇಡ. ಅವ್ರಿಗೆ ಕೊಡಕ್ಕ. ಕುಡಿ ವೈಶಾಲಿ. ನೀವ್ ಯಾರು ಕುಡಿಯಲ್ಲ ಅಂತಂದ್ರೆ ನನಗಾದ್ರೂ ಕೊಡ್ಬೇಕಲ್ವೇನೆ? ಮೊದ್ಲೇ ನನಗ್ ಒಂಟಿ ಜೀವ ಅಲ್ಲ. ಈ ಹಾಲನ್ನ ಯಾರು ಕುಡಿತಾರೋ ಅವರು ವೈಕುಂಠಕ್ಕೆ ಹೋಗ್ತಾರೆ ಚಿಕ್ಕಮ್ಮ.
ಹಾಲಲ್ಲಿ ಏನಾದ್ರೂ ಮಿಕ್ಸ್ ಆಗಿದ್ಯಾ? ಏನಿರುತ್ತೆ? ನನ್ ಮೇಲೆ ಅಪವಾದ ಹಾಕ್ಬೇಕು ಅಂತಿದ್ದಾಳೆ ನಿಮ್ಮ ಅತ್ತಿಗೆ. ನೈನಿ, ಆ ಅಯ್ಯೋ, ಇದೇನಿದು ತ್ರಿನೇತ್ರಿ, ನಿನ್ ಸೋದರತ್ತಿನ ಹಾಗೆ ಹೊಡೆದ್ಬಿಟ್ಟೆ. ಏಯ್ ನೀನ್ ಸುಮ್ನಿರಮ್ಮ ಮುದುಕಿ, ಅವಳು ತ್ರಿನೇತ್ರನೇ ಅಲ್ಲ. ನೀನ್ ಹೇಗೋ ಹೇಳ್ತೀಯ? ಹೌದು ಮಾಮ್. ಅಯ್ಯೋ, ನೈನೇ ಆಗಿರೋದಕ್ಕೇನೆ ಅದ್ರಲ್ಲಿ ಬೇಡದಿರೋದೇನೋ ಹಾಕಿದ್ದಾರೆ ಅಂತ ಗೊತ್ತಾಗಿರೋದು. ಅಯ್ಯೋ, ತ್ರಿನೇತ್ರಕ್ಕೆ ಅದೆಲ್ಲ ಗೊತ್ತಾಗಲ್ಲ ಅಲ್ವಾ? ಅವಳಿಗೆ ಅಷ್ಟೆಲ್ಲ ಪವರ್ಸ್ ಇಲ್ಲ ಅಲ್ವಾ? ಅರ್ಥ ಆಯ್ತಾ? ಇದೇನಿದು? ನನ್ನ ಮೊಮ್ಮಗಳಿಗೆ ಅದೆಲ್ಲ ಹೇಗೆ ಗೊತ್ತಾಗುತ್ತೆ? ನಿನಗ್ ಹುಚ್ಚೋ ಅಥವಾ ನನಗೆ ಹುಚ್ಚೋ ಗೊತ್ತಾಗ್ತಾ ಇಲ್ಲ. ನಿನಗ್ ಹೀಗಾಗಿರೋದಕ್ಕೆ ನನಗೂ ಇಲ್ಲಿ ಅನುಭವಿಸ್ಬೇಕಾಗಿ ಬಂದಿದೆ ನೋಡು. ಏ ವೈಶಾಲಿ, ಆ ಹಾಲಲ್ಲಿ ಏನ್ ಬೆರೆಸಿದ್ಯಾ? ಏನ್ ಬೆರೆಸಿದ್ಯಾ ಅಂತ ಆಮೇಲೆ ಹೇಳು. ಆದ್ರೆ ಯಾರು ಬೆರೆಸು ಅಂದಿದ್ದ ಅದನ್ನ ಮೊದಲು ಹೇಳು. ಹೇಳ್ತೀರಾ? ಹೇಳ್ಬಾರ್ದು ಅನ್ನೋ ತರ ಕೇಳ್ತಿಯಲ್ಲ ಬ್ರೋ. ಲೇ, ಅದ್ ಹಾಗಲ್ವೋ, ಹೇಳ್ತಿರೋ ಇಲ್ವೋ ಅಂತ ಕೇಳಿದಷ್ಟೇ. ವೈಶಾಲಿ, ಮೊದ್ಲೇ ನಮ್ಮ ಮೇಲೆ ಎಲ್ರಿಗೂ ಅನುಮಾನ. ನಾವೇ ಏನೋ ಮಾಡಿದೀವಿ ಅಂತ ಅಪಾರ್ಥ ಮಾಡ್ಕೊಳ್ಳೋ ಅವಕಾಶಗಳಿವೆ. ನಿಜ ಹೇಳು, ಪರವಾಗಿಲ್ಲ. ಹೇಳ್ತೀನಿ. ಹಾಸಿನಿ ಓರ್ಗಿತ್ತಿ ನೈನಿಗೆ ಯಾರಿಗಾದ್ರೂ ಅಪಾಯ ಬಂದ್ರೆ ಮೊದ್ಲೇ ಗೊತ್ತಾಗುತ್ತೆ ಅನ್ನೋ ವಿಷಯ ನಾನ್ ತಿಳ್ಕೊಂಡೆ. ನಿಜವಾಗ್ಲೂ ಅಮ್ಮನವರಿಂದ ವರ ಸಿಕ್ಕಿದ್ಯೋ ಇಲ್ಲಾಂದ್ರೆ ಸುಮ್ನೆ ಹೇಳ್ತಿದಾರ ಅಂತ ಟೆಸ್ಟ್ ಮಾಡಕ್ಕೋಸ್ಕರ ಹಾಲಲ್ಲಿ ಇಲಿ ಪಾಷಾಣ ಬೆರೆಸಿ ತಗೊಂಡ್ ಬಂದೆ. ಮಗು ಕೊಡಕ್ ಹೋದೆ. ನಿನ್ ಮೇಲೆ ಕಲ್ಬಂಡೆ ಬೀಳ. ಮಗುಗೆ ಇಲಿ ಔಷಧಿ ಬೆರೆಸಿರೋ ಹಾಲು ಕೊಡ್ಬೇಕು ಅನ್ಕೊಂಡ್ಯಾ? ಕುಡಿಸ್ಬೇಕು ಅಂತಲ್ಲ, ಅಷ್ಟ್ರಲ್ಲೇ ಗೊತ್ತಾಗ್ಬೋದು ಅಂತ ಅನ್ಕೊಂಡೆ. ಹಲೋ ವೈಶಾಲಿ, ನಮ್ಮ ಅಕ್ಕನ್ಗಾಗ್ಲಿ ಅಥವಾ ಅವಳ ಮಕ್ಳಿಗೇನಾದ್ರೂ ಅಪಾಯ ಎದುರಾದ್ರೆ ನಮ್ಮ ಅಕ್ಕನ್ಗೆ ಗೊತ್ತಾಗೋದಿಲ್ಲ. ಆ ಹಾಲು ಹಾಸಿನಿ ಅಕ್ಕ ತಗೊಂಡಿರೋದ್ರಿಂದ ಆ ಮಗು ಉಳ್ಕೋತು. ಆಗ್ಲಿಂದ ಗಾಯತ್ರಿ ನನಗೆ ಹಾಲ್ ಬೇಡ ಅಂತ ತಲೆ ಆಡಿಸ್ತಾ ಇದ್ದಾಳೆ. ನಿನ್ನ ಪ್ರಯೋಗಕ್ಕಿಷ್ಟು. ಚಿಕ್ಕ ಮಗುಗೇನಾರ ಆಗಿದ್ರೆ ನಿನ್ನ ಜೈಲಿಗೆ ಹಾಕಿಸ್ತಾ ಇದ್ರಲ್ಲಿ. ನಮ್ಮ ಅತ್ತಿಗೆ ಬಗ್ಗೆ ತಿಳ್ಕೋಬೇಕು ಅಂದ್ರೆ ನನ್ನನ್ನು ಕೇಳಿ ಹೇಳ್ತೀನಿ. ಅದನ್ನ ಬಿಟ್ಟು ಈ ತರ ಸುಮ್ನೆ ಏನೇನೋ ಮಾಡಬೇಡಿ. ಹಾ, ನನ್ ಗಂಡ ನಮ್ಮ ಅಕ್ಕನ ಬಗ್ಗೆ 1 ಗಂಟೆ ಅಲ್ಲ, 1 ಇಡೀ ದಿನ ಬೇಕಾದ್ರೂ ಟೈಮ್ ತಗೊಂಡು ಅವಳನ್ನ ಹೊಗಳ್ತಾ ಕೂತ್ಕೊಂಡಿರ್ತಾರೆ. ಒಂದ್ ನಿಮಿಷ, ಅಂದ್ರೆ ಈಗ ಇವಳು ನಿನ್ನ ಸ್ವಂತ ಅಕ್ಕ ನೈನಿನೇ ಅಂತ ಹೇಳ್ತಿದ್ಯಾ? ಹೌದು. ಈ ಹಾಲಿಂದ ನೈನಿ ಮೇಲಿರೋ ಅನುಮಾನ ಎಲ್ಲ ಎಲ್ರಿಗೂ ಕ್ಲಿಯರ್ ಆಯ್ತು ಅಂತ ಅನ್ಕೊಳ್ತೀನಿ. ಮುಖ್ಯವಾಗಿ ನಮ್ ಪಿಲ್ಲು ಆಂಟಿಗೆ. ಇವಾಗ ಮಾಮು ಎಸ್ ಆರ್ ನೋ ಅಂತ ಕೂಡ ಹೇಳಲ್ಲ ಬಿಡಿ. ಬಾಯಲ್ಲೇನ್ ಇಟ್ಕೊಂಡಿದ್ದೀರಾ? ನಿನ್ ಬಾಯಿ ಮುಚ್ಕೊಂಡಿರ್ತೀಯ? ಇರಮ್ಮ. ಅಮ್ಮ ನೈನಿ, ನೀನ್ ಏನ್ ಮಾಡ್ತಿದ್ಯೋ, ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದೆಯೋ ನನಗೊಂದು ಅರ್ಥ ಆಗ್ತಿಲ್ಲ. ಆದ್ರೆ ದಯವಿಟ್ಟು ನಿಜ ಹೇಳು ಅಂತ ಬೇಡ್ಕೊಳ್ತಿದ್ದೀನಮ್ಮ. ಏನಾಯ್ತು ಅಜ್ಜಿ? ಇನ್ನೂ ಏನಾಗ್ಬೇಕಮ್ಮ ಮಗಳೇ. ವಿಶಾಲ್ ಅವರ ಹೆಂಡತಿ ನೈನಿ
ಕೋಮಾದಲ್ಲಿ ಇದ್ದಾರೆ ಅಂತ ಹೇಳಿದೆ. ಅಯ್ಯೋ ಪಾಪ ಅಂತ ನಿನ್ ಜೊತೆ ಸೇರಿ ನಾನು 2 ಹನಿ ಕಣ್ಣೀರ್ ಹಾಕಿದೆ. ಆದ್ರೆ ಈಗ ನೋಡಿದ್ರೆ ನನ್ನ ಮಗಳು ವೈಶಾಲಿ ಮೇಲೆ ನೀನು ಕೈ ಮಾಡ್ಬಿಟ್ಟೆ. ಹೊಡೆದಿದ್ದಕ್ಕೆ ನಾ ತಪ್ಪು ಅಂತ ಹೇಳ್ತಿಲ್ಲಮ್ಮ. ಅವಳು ತಪ್ಪು ಮಾಡಿದ್ದಕ್ಕೆ ನೀನು ಹೊಡೆದಿದ್ದೇನೋ ಸರಿನೇ. ಆಗ ನನಗೆ ಅರ್ಥ ಆಯ್ತು, ನೀನು ನನ್ನ ಮೊಮ್ಮಗಳು ತ್ರಿನೇತ್ರಿ ಅಲ್ಲ, ಈ ಮನೆ ಸೊಸೆ ತ್ರಿನಯಿನಿ ಅಂತ. ನನಗೆ ಅರ್ಥ ಆಯ್ತು. ದಯವಿಟ್ಟು ಅವಳನ್ನ ಉಳಿಸ್ಕೊಡಪ್ಪ. ನಿಮ್ ಕಾಲ ಬೀಳ್ತೀನಿ ನಾನು. ನನ್ನ ಆಯುಸ್ ಕಮ್ಮಿ ಮಾಡೋದಕ್ಕೆ ಹೀಗೆ ಕೇಳ್ತಾ ಇರೋದು ನೀವು? ನನ್ನ ಆಯಸ್ಸು ತಗೊಂಡಾದ್ರು ನೀವೆಲ್ರೂ 100 ಕಾಲ ಚೆನ್ನಾಗಿ ನೀರ್ ಕುಡಿ. ತಗೊಳ್ಳಿ ಅಜ್ಜಿ. ಅದು ವಿಷ ಕಣೆ, ಕುಡಿದ್ರೆ ಅಜ್ಜಿ ಒಂದೇ ಸಲ ಮೇಲಕ್ಕೆ. ಅಯ್ಯೋ ನನ್ ಬುದ್ಧಿಗೆ ಎಷ್ಟು ಮರ್ತೋದೆ. ಈಗಲೇ ತರ್ತೀನಿ. ಅಜ್ಜಿ ಅಳ್ಬೇಡಿ. ಇದು ತಗೊಳ್ಳಿ, ನೀರ್ ಕುಡಿರಿ. ತಗೊಳ್ಳಿ. ಅಯ್ಯೋ, ಜಸ್ಟ್ ಮಿಸ್ ಆದ್ವಲ್ಲ ಮಾಮ್. ಸ್ವಲ್ಪ ಅದ್ರಲ್ಲಿ ಮಿಸ್ಸು. ಇಲ್ಲ ಅಂದಿದ್ರೆ ಜಾಕ್ ಪಾಟ ಹೊಡಿತಾ ಇದ್ರೆ. ನಿಮ್ಮ ಅಮ್ಮಂಗೆ ಆ ಅದೃಷ್ಟ ಇಲ್ಲವಲ್ಲ ಭಾವ? ಯಾವ ವಿಷಯದಲ್ಲಿ ನೈನಿ? ನೀವ್ ಅನ್ಕೊಂಡಿರೋದೆ. ನಾವೇನ್ ಅನ್ಕೋತಾ ಇದೀವಿ ಅಂತ ಗೊತ್ತಾ ನಿನ್ಗೆ? ಲಾಟ್ರಿ ಹೊಡಿತಾ ಇತ್ತು, ಆದ್ರೆ ಒಂದೇ 1 ನಂಬರ್ ಮಿಸ್ ಆಯ್ತು. ಆ ಲಾಟ್ರಿಲಿ ದುಡ್ಡಿರಲ್ಲ, ಪ್ರಾಣ ಮಾತ್ರ ಇರುತ್ತೆ. ಅಂದ್ರೆ ಏನು ಗೊತ್ತಿಲ್ದಿರೋ ಹಾಗೆ ನಾಟಕ ಆಡ್ಬೇಡಿ. ಹಾಲಲ್ಲಿ ವಿಷ ಬೆರೆಸಿದ್ದು ನೀವೇ ಅಲ್ವಾ? ಮಾಮ್, ನಾನ್ ಹೇಳ್ದೆ ತಾನೆ ನಿಮ್ಗೆ, ಖಂಡಿತವಾಗ್ಲೂ ನೈನಿ ನಮ್ಮ ಮೇಲೆ ಡೌಟ್ ಪಡ್ತಾಳೆ ಅಂತ. ಇನ್ನೂ ನಟಿಸ್ಬೇಡಿ. ಎಲ್ರೂ ಮುಂದೆ ಈ ಮಾತು ಹೇಳಿದಿದ್ರೆ ಬಲವಂತವಾಗಿ ನಿಮಗೆ ಆ ಹಾಲನ್ನ ಕುಡ್ಸಿರೋರು. ನೈನಿ, ಸುಮ್ನೆ ನಮ್ಮನ್ನ ಬ್ಲೇಮ್ ಮಾಡಬೇಡ. ಆ ವೈಶಾಲಿ ಮಾಡಿದ ಕೆಲ್ಸಕ್ಕೆ ನಮ್ಮನ್ ಯಾಕಂತಿದ್ಯಾ? ವೈಶಾಲಿ ಈ ಮನೆಗ್ ಬಂದಿದ್ದು ಅವ್ರ ಸೋದರ ಸೊಸೆ ತ್ರಿನೇತ್ರಿನ ಹುಡುಕೊಂಡು. ನಾನು ನೈನಿನ ಅಲ್ವಾ ಅಂತ ಪರೀಕ್ಷೆ ಮಾಡೋದಕ್ಕಲ್ಲ. ಅಂದ್ರೆ ನಿನ್ ಬಗ್ಗೆ, ನಿನ್ಗಿರೋ ವರದ ಬಗ್ಗೆ ಮನೆಯವರೆಲ್ಲ ಸೇರಿ ಕತೆ ಕಟ್ತಾ ಇರೋದಕ್ಕೆ ವೈಶಾಲಿ ಇನ್ಸ್ಪೈರ್ ಆಗಿರ್ಬೇಕು. ಅದ್ ಅಮ್ಮನವ್ರ ದಯೆ ಅಂತ ಆ ಅಮ್ಮನವ್ರನ್ನ ಪೂಜಿಸಿ ನಾವು ಆರಾಧಿಸ್ಬೇಕೆ ಹೊರತು ಚಿಕ್ಕ ಮಗು ಕುಡಿಯೋ ಆ ಹಾಲಲ್ಲಿ ವಿಷ ಬೆರೆಸಿ ಕುಡ್ಸಿ ನನ್ಗೆ ಅಪಾಯ ಬರೋದ್ ಗೊತ್ತಾಗತ್ತೋ ಇಲ್ವೋ ಅಂತ ತಿಳ್ಕೊಳಕ್ ಹೇಗ್ ಪ್ರಯತ್ನ ಮಾಡ್ತಾರೆ?
ಅದು ಅಲ್ದೆ ಗಾಯತ್ರಿ ಪುಟ್ಟಿ ತಂಟೆಗೆ ಅವ್ರು ಯಾಕೆ ಹೋಗ್ತಾರೆ? ಗಾಯತ್ರಿ ಅಮ್ಮವ್ರ ಪ್ರಾಣ ತೆಗ್ದಿರೋ ನಿಮ್ಮಮ್ಮ ನನ್ ದೊಡ್ಡ ಮಗಳು ಗಾಯತ್ರಿನ ಶತ್ರು ತರ ನೋಡ್ತಿದ್ದಾರೆ ಅಂತ ನನಗ್ ಗೊತ್ತಿದೆ ಭಾವ. ಮಗು ಇರಬಾರ್ದು ಅಂತ ಹುಚ್ಚು ಪ್ರಯತ್ನನ ಮಾಡಿ ವೈಶಾಲಿನ ದಾಳ ತರ ಉಪಯೋಗಿಸ್ಕೋಬೇಕು ಅಂತ ಇವ್ರು ಪ್ಲಾನ್ ಮಾಡಿಲ್ವಾ? ಮಾಮ್, ನೋ ಡೌಟ್ ಇವಳೇ ನೈನಿ. ಕಂಗ್ರ್ಯಾಚುಲೇಷನ್ಸ್ ನೈನಿ, ಇನ್ನೆಲ್ಲಾ ಪರೀಕ್ಷೆಲ್ಲೂ ಪಾಸ್ ಆಗಿದ್ಯಾ. ಪಾಯಸ ಮಾಡ್ಕೊಡ್ತೇ ತಾನೆ? ಶೇಕ್ ಹ್ಯಾಂಡ್ ಕೊಡು. ಅಮ್ಮ ಅಮ್ಮ, ಮೋಮ್ ಮೋಮ್, ಅಯ್ಯೋ ಅಮ್ಮ, ಮೋಮ್. ಏನ್ ನಯನಿ, ಏನ್ ಮಾಡ್ತಿದ್ಯಾ? ಬಿಟ್ಬಿಡು. ನನ್ನನ್ ಕೇಳ್ಬೇಡಿ, ನಿಮ್ ಮಗನ್ ಕೇಳ್ಕೊಳ್ಳಿ. ನೋವಾದ್ರೆ ಮಮ್ಮಿ ಅಂತ ಯಾಕೆ ಕರಿತಿದ್ದಾರೆ ಅಂತ. ಅಮ್ಮ, ನೋವಾಗ್ತಾ ಇದೆ. ಅಯ್ಯೋ ಪ್ಲೀಸ್ ಬಿಡು ನೈನಿ, ಪ್ಲೀಸ್. ಕೈ ಮುರಿದು ಹೋಗ್ಬಿಡುತ್ತೆ. ನನ್ ಮಗನ್ನ ಅಂಗವಿಕಲ ಮಾಡ್ಬೇಕು ಅನ್ಕೊಂಡಿದ್ಯಾ? ನೈನಿ, ನನ್ ತಿನ್ನೋ ಕೈ ಇರಲ್ಲ ನೈನಿ. ನಾನು ಯಾವತ್ತು ದೇವಸ್ಥಾನಕ್ಕೂ ಹೋಗೋದೇ ಇಲ್ಲ. ಅಯ್ಯ, ಅಂತದ್ರಲ್ಲಿ ಭಿಕ್ಷೆ ಬಿಡೋದಕ್ಕೆಲ್ಲ ಆಗಲ್ಲ ನೈನಿ, ಪ್ಲೀಸ್ ಬಿಟ್ಬಿಡ್ತೀಯಾ? ಅಯ್ಯೋ ಅಮ್ಮ, ಮಾಮ್. ನೀನ್ ಬಾಯ್ ಮುಚ್ಚೋ. ಅಯ್ಯೋ ಅಯ್ಯೋ, ಕೈ ನೋವು. ಅಯ್ಯೋ ಅಯ್ಯೋ, ನೋವಾಗ್ತದೆ. ನಿನ್ ಮಗನ್ ಕೈ ಏನಾದ್ರೂ ಮುರಿದು ಹೋದ್ರೆ ಅವನ ಅಂಗವಿಕಲ ಆಗಿ ಅವನ್ ಭವಿಷ್ಯ ಏನಾಗುತ್ತೋ ಏನೋ ಅಂತ ಭಯ ಪಡ್ತಿದ್ಯಾ ಅಲ್ವಾ? ಮತ್ತೆ ನಾನ್ ಹೆತ್ತ ಮಗಳು ನಿನ್ನ ದುಷ್ಟತನಕ್ಕೆ ಬಲಿಯಾದ್ರೆ ನನಗೆಷ್ಟು ಬೇಜಾರಾಗ್ಬೋದು ಅಂತ ತಾಯಿಯಾಗಿ ನಿಂಗೆ ಯೋಚಿಸಕ್ಕಾಗಲ್ವಾ? ಇವ್ರ ನಮ್ಮ ಮಾಮೆ ಅಲ್ಲ. ಶಟ್ ಅಪ್. ಮಾಮ್, ನಿನ್ ಮಗನೇ ನಿನ್ ಕ್ಯಾರೆಕ್ಟರ್ ಏನು ಅಂತ ಹೇಳ್ತಾ ಇದ್ದಾನೆ. ಇದ್ರಿಂದನೇ ಅರ್ಥ ಮಾಡ್ಕೊ ನೀನ್ ಎಂಥ ಬದುಕನ್ನ ಬದುಕ್ತಾ ಇದೀಯ ಅಂತ. ಅಯ್ಯೋ ಮಾಮ್, ಅಯ್ಯೋ ಅಯ್ಯೋ. ಮುರಿದು ಹಾಕ್ಬಿಡು. ನೀವೇನ್ ಮಾಮ್? ನಿನ್ ಕೈಯನ್ನ ಮುರಿದು ಹಾಕ್ಬಿಡು ಅಂತ ನಯನಿಗೆ ಹೇಳ್ತಿದ್ದೀನಿ ಕಣೋ. ಮಾಮ್, ನೀವು ನಿಜವಾಗ್ಲೂ ನಮ್ಮ ಮಾಮೇನಾ? ಅಲ್ಲ ಅಂತ ನೀನೇ ಹೇಳಿದ್ಯಲ್ಲೋ, ಅದಕ್ಕೆ ನಿನ್ನನ್ನ ಅಂಗವಿಕಲಂತರ ನೋಡ್ಬೇಕು ಅನ್ಕೊಂಡಿದ್ದೀನಿ. ಅಯ್ಯೋ ನೈನಿ, ಪ್ಲೀಸ್ ನಮ್ಮ ಮಾಮ್ ಮಾತು ಕೇಳಿ. ನೀನೇನಾದ್ರೂ ಸ್ವಲ್ಪ ಕೈನ ತಿರ್ಗಿಸ್ತೆ ಅಂತ ಇಟ್ಕೋ, ನನ್ ದೇವಸ್ಥಾನದ ಮುಂದೆ ಭಿಕ್ಷೆ ಬಿಡ್ಬೇಕಾಗುತ್ತೆ. ಅಯ್ಯೋ ಬೇಡ. ಆಗ್ಲಾದ್ರೂ ನಿನ್ಗೆ ಅಮ್ಮ ಅಂದ್ರೆ ಏನು ಅಂತ ಅರ್ಥ ಆಗತ್ತೆ ಕಣೋ. ಮಾಮ್ ಮಾಮ್ ಅಂತ ಬೇಡ್ಕೋಬೇಡ, ಅಮ್ಮ ತಾಯಿ ಅಂತ ಬೇಡ್ಕೋ ಅಂತಿದ್ದಾರೆ ನಿಮ್ಮಮ್ಮ. ಬಿಟ್ಬಿಟ್ಟೆ. ಥ್ಯಾಂಕ್ಸ್. ನಾನ್ ನಿಮ್ ಕೈ ಬಿಟ್ಟಿದ್ದು ದಯೆ ತೋರ್ಸಲ್ಲ. ನೋವಲ್ಲಿ ನೀವ್ ನರಕ ಯಾತನೆ ಅನುಭವಿಸ್ತಾ ಇದ್ರು ನಿಮ್ಮಮ್ಮ ಏನ್ ನಿರ್ಧಾರ ಮಾಡ್ತಾರೋ ಅಂತ ತಿಳ್ಕೊಳಕ್ಕೋಸ್ಕರ. ಹುಷಾರಾಗಿರಿ. ಯಾಕೆ ಮಾಮ್ ಹಾಗೆ ಹೇಳಿದ್ರೆ? ರಿವರ್ಸಲ್ ಬಂದಿರೋದಿಕ್ಕೆ ಅವಳು ನಿನ್ ಕೈ ಬಿಟ್ಬಿಟ್ಲು ಕಣೋ. ರಿಲ್ಯಾಕ್ಸ್. ಅಮ್ಮ, ಟೆನ್ಷನ್ ಮಾಡ್ಕೊಂಡು ಏನ್ ಮಾಡೋದು ಅಂತ ಗೊತ್ತಾಗ್ದೆ ಅಲ್ಲಿಂದ ಇಲ್ಲಿ ಓಡಾಡ್ತಿರ್ತೀರಾ ಅಂತ ಅನ್ಕೊಂಡೆ. ತುಂಬಾ ಆರಾಮಾಗಿ ಕೂತಿದ್ದೀರಲ್ಲ. ನಾನ್ ಯಾಕೆ ಟೆನ್ಷನ್ ಮಾಡ್ಕೋಬೇಕು? ನೀವು ಅಭಿಮಾನದಿಂದ ಆರಾಧಿಸೋ ದೇವತೆ ಅಲಿಯಾಸ್ ನೈನಿ ಅದ್ಕೆ ಮಗಳಿಗೆ ದೇವಿಪುರದ ವೈಶಾಲಿ ವಿಷ ಬೆರೆಸಿದ ಹಾಲನ್ ಕುಡಿಸ್ಬೇಕು ಅಂತ ಯಾಕೆ ಅನ್ಕೊಂಡ್ಲು ಅಂತ ಯೋಚನೆ ಮಾಡೋದಿಲ್ವಾ? ಅವ್ರು ಮಾಡಿರೋದು ಒಳ್ಳೆ ಕೆಲ್ಸನೇ ಅಲ್ವಾ? ಏನ್ ಹೇಳಿದ್ರಿ? ವೈಶಾಲಿ ಮಾಡಿದ್ದು ಒಳ್ಳೆ ಕೆಲ್ಸನಾ? ಹಾಲ್ ಕುಡಿಯೋದ್ ಹಾಗಿರ್ಲಿ, ಬಾಯಿಯೊಳಗೆ ಒಂದ್ ಹನಿ ಹಾಲ್ ಬಿದ್ದಿದ್ರು ಗಾಯತ್ರಿ ಪುಟ್ಟಿ ನಮ್ ಪಾಲಿಗಿರ್ತಾ ಇರ್ಲಿಲ್ಲ.